ಈಗ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಸಹಜವಾಗಿ ತಕ್ಷಣ ಅವರು ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು. ಯಾವ ಕಾರಣದಿಂದ ಈ ರೀತಿಯಾದಂಥ ಘಟನೆ ನಡೆದಿದೆ ಅಂತೇಳಿ ಕೇಂದ್ರ ಸರ್ಕಾರ ಜವಾಬ್ದಾರಿತಕ್ಕಂಥ ಪ್ರಧಾನಮಂತ್ರಿ ಇರ್ಬೋದು, ಹೋಮ್ ಮಿನಿಸ್ಟರ್ ಈಗಾಗಲೇ ಅಮಿತ್ ಶಾ ಅವರಲ್ಲಿ ಹೋಗಿದ್ದಾರೆ ರಾತ್ರಿ. ಇವತ್ತು ಅವ್ರು ಏನು ಕಾಮೆಂಟ್ ಮಾಡ್ತಾರೆ ನೋಡಿದ ನಂತರ ನಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಬರ್ತದೆ. ಈಗ ನಮ್ಮ AICC ಸಹಿತ ನಮ್ಮ ವಕ್ತಾರರು, ನಮ್ಮ ಅಧ್ಯಕ್ಷರು ಸಹಿತ ಈಗ ಪ್ರೆಸ್ ಮೀಟ್ ಮಾಡ್ತಾಯಿದ್ದಾರೆ. ಈಗ ಅಲ್ಲಿಂದ ಮಾಹಿತಿ ಬಂದ ನಂತರ ಅದಕ್ಕೆ ರಾಜ್ಯ ಸರ್ಕಾರ ವತಿಯಿಂದ ನಾವು ಸರಿಯಾದ ರೀತಿಯಲ್ಲಿ ಕಾಶ್ಮೀರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಭಾಳ ದುರ್ದೈವದು. ಅಲ್ಲಿ ಕರ್ನಾಟಕದ ಜನರು ಸಹಿತ ಅದರಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ರಾಜ್ಯ ಸರ್ಕಾರ ವತಿಯಿಂದ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿರ್ತಕ್ಕಂಥ ಅನೇಕ ಜನರು ಇವತ್ತು ಟೂರಿಸಮ್ನ ಡಿಪಾರ್ಟ್ಮೆಂಟ್ಲಿ ಮತ್ತು ಬೇರೆ ಬೇರೆ ಕೆಲಸಗಳಿಗಾಗಿ ಹೋಗಿರ್ತಕ್ಕಂಥವ್ರನ್ನು ತಕ್ಷಣ ಅವರಿಗೆ ರಕ್ಷಣೆ ಕಲ್ಪಿಸಿ ಅವ್ರನ್ನು ವಾಪಸ್ ಕರ್ಕೊಂಬರಲಿಕ್ಕೆ ಈಗಾಗಲೇ ಕ್ಯಾಬಿನೆಟ್ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವ್ರನ್ನು ಮತ್ತು ಇತರ ಅಧಿಕಾರಿಗಳು ಸಹಿತ ಕಳಿಸ್ಕೊಟ್ಟಿದ್ದಾರೆ. ಸೊ ಅಲ್ಲಿ ಈಗಾಗಲೇ ಅವ್ರ ಸಂಪರ್ಕದಲ್ಲಿದ್ದಾರೆ. ಅವರಿಗೆಲ್ಲ ಅರೇಂಜ್ಮೆಂಟ್ ಮಾಡಿ ವಾಪಸ್ಸು ಕರ್ನಾಟಕ ಕರ್ಕೊಂಬರುವಂಥ ಪ್ರಯತ್ನ ನಡೆದಿದೆ. ಆದರೆ ಇಂಥ ಘಟನೆಗಳು ನಮ್ಮ ದೇಶದಲ್ಲಿ ನಡೀಬಾರ್ದು. ಇದು ಭಾಳ ಏಹಕೃತ್ಯ ಅಂತೇಳಿ ಈಗಾಗಲೇ ನಾವು ಖಂಡನ ಮಾಡಿದ್ವಿ. ಇಂಥವು ಮುಂದೆ ಘಟನೆಗಳು ನಡೆಯಲಾರದಂತೆ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಾದಂಥ ಒಂದು ನಿರ್ದೇಶನ ನೀಡಬೇಕು ಮತ್ತು ಅವ್ರಿಗೆ ಯಾವ ರೀತಿಯಾಗಿ ಈ ರೀತಿ ನಡೆದಿರ್ತಕ್ಕಂಥ ಘಟನೆಗಳನ್ನ ಮುಂದುವರಿದಂತೆ ಪ್ರಯತ್ನ ಶೀಘ್ರಗತಿಯಲ್ಲಿ ಕೇಂದ್ರ ಸರ್ಕಾರ ಜವಾಬ್ದಾರಿಯುತವಾಗಿ ಮಾಡಬೇಕೆಂಬುದೇ ನಮ್ಮ ಅಭಿಪ್ರಾಯ. ಸಮಸ್ಯೆ ಆಯ್ತಾ ಅಂತ ಬಾರ್ಡರ್ಗಳಲ್ಲಿ ಅದೇ ಈಗಲೇ ಏನು ಹೇಳಲಿಕ್ಕೆ ಬರೋದಿಲ್ಲ. ಈಗ 24 hours ಆಗ್ತಾ ಇದೆ. ಈಗ ನಮ್ಮದು ಪ್ರಥಮ ಕರ್ತವ್ಯ ಅದನ್ನು ಖಂಡನೆ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಕನ್ನಡಿಗರನ್ನು ನಾವು ಸುರಕ್ಷಿತವಾಗಿ ವಾಪಸ್ ಕರ್ಕೊಂಬರ್ಬೇಕಾಗಿತ್ತು. ಆ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಅಲ್ಲಿ ಏನಾಯಿತು, ಯಾಕಾಯಿತು, ಏನು ಫೇಲ್ಯೂರ್ ಆಯಿತು ಎಂಬುದನ್ನು ಈಗ ಸ್ವಲ್ಪ ಸಮಯ ಬೇಕು. ಆದ ನಂತರ ಅದ್ರ ಬಗ್ಗೆ ನಾವು ವಿಚಾರ ಮಾಡಿ ಮಾತನಾಡಲಿಕ್ಕೆ ಅವಕಾಶ ಇದೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಅದೇ ಅದನ್ನೆಲ್ಲ ನೋಡೋಣ. ಯಾವ ರೀತಿಯಾಗಿ ಒಂದೊಂದು ಚಾನಲ್ನಲ್ಲಿ ಒಂದೊಂದು ರೀತಿ ಬರ್ತಾ ಇದೆ. ಅದು ಏನಾಗಿದೆ ಎಂಬುದು ನಮಗೆ ಈಗ ನಮ್ಮ ಮಂತ್ರಿಗಳು ಅಲ್ಲಿಗೆ ಹೋಗಿದ್ದಾರೆ, ನಮ್ಮ ಅಧಿಕಾರಿಗಳು ಅಲ್ಲಿಗೆ ಹೋಗಿದ್ದಾರೆ ಮತ್ತು ಕೇಂದ್ರ ಸರ್ಕಾರದ ಸಚಿವರು ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿಂದ ಬಂದ ನಂತರ ಏನಾದರಲ್ಲಿ ಮಾಹಿತಿ ಇದೆ ಅಂದರೆ ಆ ಮಾಹಿತಿ ನೋಡಿದ ನಂತರ ನಾವು ಪೂರ್ಣವಾಗಿ ಅದರ ಬಗ್ಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.